ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು ಬೆಳಗ್ಗೆನೇ ವಿಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡ್ರಾ? ಹೌದು, ನನ್ನ ಮಗನಿಗೆ ಕಾಲೇಜಿಗೆ ಲೇಟ್ ಆಗಿಬಿಟ್ಟಿತ್ತು. ಇವತ್ತು ಎದ್ದಿದ್ದೇ ಲೇಟ್ ಆಯಿತು ನನಗೆ. ಹಿಂಗೆ ಹೇಳೋದು ಲೇಟಾದಾಗ ಏನಂದರೆ ಇನ್ನೇನು ಮಾಡೋಕ್ಕಾಗತ್ತೆ. ಬಾತ್ ರೆಡಿ ಮಾಡ್ತಿದ್ದೆ, ಇನ್ನೂ ಆಗಲ್ಲ ಅವನಿಗೆ ಹೋಗೋ ತನಕ. ಇದನ್ನಲ್ಲ ನಮ್ಮ ಆಪತ್ ಬಾಂಧವ 2 ಮಿನಿಟ್ಸ್ ಮ್ಯಾಗಿ, ಅದನ್ನು ಪ್ರಿಪೇರ್ ಮಾಡಿಬಿಡ್ತೀನಿ ನಾನು. ಯಾವಾಗಲೂ 1-2 ಪ್ಯಾಕ್ ತಂದಿಟ್ಕೊಂಡಿರ್ತೀನಿ. ನೀವುಗಳು ಲೇಟಾದರೆ ಏನು ಮಾಡಿಕೊಡ್ತೀರಾ ನಿಮ್ಮ ಮಕ್ಕಳಿಗೆ ಹೇಳಿ? ಯಾಕೆ ಅಂದರೆ ಅದಾದರೆ ಸ್ವಲ್ಪ ಬೇಗ ಮಾಡಿಬಿಡ್ಬೋದು. ಇಲ್ಲಾಂದರೆ ನಮ್ಮ ಮನೆಯವರು ವಾಕಿಂಗ್ ಹೋಗಿದ್ದಾರೆ, ಇನ್ನು ಬಂದರೆ ತಕ್ಷಣ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಬೆಳಗ್ಗೆನೇ ಸುಪ್ರಭಾತ ಕೇಳಬೇಕಾಗತ್ತೆ. ಅದಕ್ಕೆ ಇನ್ನು ಬೆಳಗ್ಗೆ ಅದನ್ನು ಸಪ್ರೇಟು, ಅದು ಬೇರೆ ಕಡೆ ಅದೊಂದು ಒಲೆಯಲ್ಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡೋಕ್ಕೆ ಇಟ್ಬಿಟ್ಟು, ಯಾಕೆ ಅಂದರೆ ಬಿಸಿನೀರು ಇಟ್ಬಿಟ್ರೆ ಸಾಕು, ಬೇಗ ಆಗಿಬಿಡುತ್ತೆ. ಬಿಸಿನೀರು ಒಂದು ಕಾದ್ಬಿಟ್ರೆ ಸಾಕು, ಮ್ಯಾಗಿಗೆ ಫಟಾಫಟ್ ಅಂತ ಆಗಿಬಿಡುತ್ತೆ. ಇನ್ನು ನಾನು ಅವತ್ತು ನಿಮಗೆ ತೋರಿಸಿದ್ದೆ, ನಾನು ಪುದೀನನ ಒಣಗಿಸಿಟ್ಟಿದ್ದೆ ತೊಳೆದು. ಅದನ್ನು ಈಗ ಯೂಸ್ ಮಾಡ್ಕೋತಿದ್ದೀನಿ. ಈ ಥರ ಒಣಗಿಸಿಟ್ಕೊಂಡ್ರೆ ಈ ಥರ ಅರ್ಜೆಂಟಾಗಿ ಎಮರ್ಜೆನ್ಸಿಲಿ ಅದು ಸೊಪ್ಪಿಲ್ಲದೆ ಇದ್ರೂ ಈ ಥರ ಯೂಸ್ ಮಾಡ್ಕೋಬೋದು. ಅದನ್ನೇ ನಿಮಗೆ ಹೇಳ್ತಿದ್ದೆ. ಯಾಕೆ ಅಂದರೆ ಒಂದೇ ಸಮ ಸೊಪ್ಪು ಇರಲ್ಲ ಅಲ್ವಾ ಮನೇಲಿ, ಇಲ್ಲ ಮಾರೋರು ಬಂದಿರಲ್ಲ, ಇಲ್ಲ ನಾವೇ ತಗೊಬಂದಿರಲ್ಲ. ಈ ಸೊಪ್ಪು ಅಂತಲ್ಲ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲನೂ ಮಾಡ್ಕೋಬೋದು. ನೋಡಿ, ಅಷ್ಟರೊಳಗೆ ಆ ನೀರು ಕಾದೇ ಹೋಯ್ತು, ಮ್ಯಾಗಿದು ಹಾಕಿಬಿಟ್ಟೆ. ಇನ್ನು ಅಷ್ಟರೊಳಗೆ ಅದು ಬಿಸಿ ಆಗುತ್ತೆ, ಕುದಿಯುತ್ತೆ. ಅಷ್ಟರೊಳಗೆ ನಾನು ಅದನ್ನು ಹೇಳಿರಲಿಲ್ಲ. ನಮ್ಮನೆಯವರು ವಾಕಿಂಗ್ ಮುಗಿಸ್ಕೊಂಡು ಬಂದೇ ಬಿಟ್ರು ಅವರು. ಇನ್ನು ಅವ್ರಿಗೆ ಟೆನ್ಷನ್, ನಾನು ಹೇಳಿರ್ಲಿಲ್ವಲ್ಲ ಅವ್ರಿಗೆ. ಅವ್ರ ಟೆನ್ಷನಲ್ಲಿ ಏನಾದರೆ ಟೆನ್ಷನ್ ಜಾಸ್ತಿ ಆದರೆ ನಮಗೂ ಬೈಯೋಕ್ಕೆ ಶುರು ಮಾಡ್ಕೊಬಿಡ್ತಾರೆ ಬೆಳಿಗ್ಗೆನೇ ಸ್ಟಾರ್ಟು. ಯಾಕೆ ಅಂದರೆ ಮೊದಲೇ ಬಾತ್ ಮಾಡಬೇಡ ಅಂತ ಹೇಳಿದರು, ನಾನು ಮಾಡ್ತೀನಿ ಅಂತ ಹೇಳಿದರೆ. ವೀಕೆಂಡ್ ಅಲ್ವಾ, ತರಕಾರಿ ಎಲ್ಲ ಖಾಲಿಯಾಗಿತ್ತು. ಗುರುವಾರ ಸಂತೆಲಿ ತರೋದ್ರಿಂದ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಬರೀ ಕ್ಯಾರೆಟು, ಬೀಟ್ರೂಟು ಮತ್ತು ಕೋಸಿತ್ತು ಅಷ್ಟೇ ಇದೆ. ಬೀನ್ಸ್ ಇಲ್ಲ, ಮಾಡಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇಲ್ಲ, ಅದಿಲ್ಲದೆ ಇದ್ರೆ ಮಾಡೋಕ್ಕಾಗಲ್ವ, ನಾನು ಮಾಡ್ತೀನಿ ಬಿಡಿ ಅಂತ ಹೇಳಿದ್ದೆ. ಅದರಲ್ಲಿ ಬೇರೆ ಲೇಟಾಗಿ ಬೇರೆ ಎದ್ದು ತರಕಾರಿ ಕಟ್ ಮಾಡ್ಕೊಂಡು ಮಾಡೋ ತನಕ ಲೇಟೇ ಆಗೋಯ್ತು. ಇನ್ನು ಆ ಟೆನ್ಷನ್ನಲ್ಲಿ ಇನ್ನೊಂದು ಸ್ವಲ್ಪ ಬೈಯೋಕ್ಕೆ ಶುರು ಮಾಡಿಬಿಟ್ರು. ಹೆಂಗೆ ಅಂದರೆ ಅವ್ರಿಗೆ 7 ಗಂಟೆಗೆ ವಾಕಿಂಗ್ ಮುಗಿಸ್ಕೊಂಡು ಬರ್ತಾರೆ ಕರೆಕ್ಟಾಗಿ. ಅಷ್ಟರೊಳಗೆ ಮಗನಿಗೆ ತಿಂಡಿ ಹಾಕ್ಕೊಟ್ಟಿರಬೇಕು. ಎಲ್ಲ ಅಂದರೆ ನಿನಗೆ ಯಾವಾಗಲೂ ಹಿಂಗೇನೆ, 3 ದಿನ ಮಾಡದೇ ಇದ್ದರೆ ನಾನು 6 ದಿನ ಮಾಡಿಲ್ಲ ನೀನು, ಹಂಗೆ ಹಿಂಗೆ ಅಂದ್ಕೊಂಡು ಬೈಯೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಅದಕ್ಕೆ ಆಯಿತು ಬಿಡಿ ಸರಿ ಅಂತ ಅಂದ್ಬಿಟ್ಟು ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಕೋಪ ಇದ್ದಿದ್ದ ಟೈಮಲ್ಲಿ ನನಗೂ ಒಂದೊಂದ್ಸರಿ ಸುಮ್ಮನೆ ಇದು ಮಾಡೋದಲ್ಲ, ಒಂದೊಂದ್ಸರಿ ಒಂಥರ ಬೈಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಬೆಳಗ್ಗೆನೇ. ಯಾಕೆಂದರೆ ನಾನು ಇದು ಅಂದರೆ ಸೀರಿಯಸ್ ಆಗಿ ಏನಲ್ಲ, ಅವ್ರ ಕನಸಿನಿಂದ ಅಲ್ವಾ ಹೇಳೋದು. ಯಾಕೆ ಅಂದರೆ ನಾನು ಹೇಳಿರಲಿಲ್ಲ ಮ್ಯಾಗಿ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಅವರು ಟೆನ್ಷನಲ್ಲಿ ಬೈಯೋಕ್ಕೆ ಶುರು ಮಾಡಿದ್ರು. ಆಮೇಲೆ ರೆಡಿ ಆಗಿತ್ತಲ್ಲ, ಹಾಕ್ಕೊಟ್ನಲ್ಲ, ನೋಡಿದ ತಕ್ಷಣ ಸುಮ್ಮನಾದರೂ ಆಯಿತು ಅಂತ ಅಂದ್ಬಿಟ್ಟು. ಚಳಿಲಿ ಬೆಳಗ್ಗೆ ಟೈಮು ಚಳಿ ಅಂತ ನಿದ್ದೆ ಬರುತ್ತೆ. ಈ ಸೆಕೆಗಾಲದಲ್ಲಿ ಈ ರಾತ್ರಿ ಎಲ್ಲ ಬಿಸಿ ಬಿಸಿ ವಾತಾವರಣ, ನಿದ್ದೆನೇ ಬರಲ್ಲ ಸರಿಯಾಗಿ. ಈ ಬಿಸಿ ವಾತಾವರಣಕ್ಕೆ ಫ್ಯಾನ್ ಹಾಕ್ಕೊಂಡ್ರೆ ಅದು ಬಿಸಿ ಗಾಳಿ ಬರ್ತಿರುತ್ತೆ, ನಿದ್ದೆ ಬರೋದೇ ಲೇಟ್ ಆಗುತ್ತೆ. ಇನ್ನು ಬೆಳಿಗ್ಗೆ ತಂಪಾಗಿರುತ್ತಲ್ಲ ವಾತಾವರಣ, ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ, ಮಲಗಿಬಿಡ್ತೀವಿ. ಮಲಗಿದ್ರಿಂದ ಒಂದು ಸ್ವಲ್ಪ ಎದ್ದೇಳೋದು ಒಂಚೂರು ಒಂದೊಂದು ದಿನ ಲೇಟ್ ಆಗಿಬಿಡುತ್ತೆ. ಹಿಂಗೆ ಲೇಟ್ ಆಯಿತು ನನಗೆ. ಇನ್ನು ಬಂದ್ರಂತೂ ಇನ್ನೂ ಶುರು ಹಚ್ಕೊಬಿಡ್ತಾರೆ ನಮ್ಮ ಮನೆಯವರು. ವಾಕಿಂಗ್ ಹೋಗಿದ್ದಾರೆ. ಇನ್ನು ಅಷ್ಟರೊಳಗೆ ಮ್ಯಾಗಿ ಪ್ರಿಪೇರ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ನಂದು ತಪ್ಪೇ ಅಲ್ವಾ, ನನ್ನ ಮಗನಿಗೂ ಹೋಗೋ ತನಕ ರೆಡಿ ಮಾಡಿಕೊಡ್ಬೇಕು. ಯಾಕೆ ಅಂದರೆ ವ್ಯಾನು ವೆಯ್ಟ್ ಮಾಡಲ್ಲ ಅವ್ರಿಗೆ, ಸ್ಕೂಲ್ಗೆ ಕಾಲೇಜ್ಗೆ ಬಂದು ಕಾಯ್ತಿರುತ್ತೆ 7 ಗಂಟೆ 7:15ಗೆಲ್ಲ. ಇನ್ನು ಅವರು ಬಂದು ಹೊರಡೋ ಅಷ್ಟರೊಳಗಡೆ ನಾವು ರೆಡಿ ಮಾಡಿ ಬೇಗ ಕಳಿಸ್ಬಿಟ್ರೆ ಅವ್ರಿಗೆ ವ್ಯಾನ್ ಹತ್ಕೊಂಡು ಹೊರಡೋಕ್ಕೆ ಅವ್ರಿಗೂ ಸರಿಯಾಗುತ್ತೆ. ಇಲ್ಲಾಂದರೆ ವ್ಯಾನು ಮೂವ್ ಆಗಿಬಿಟ್ಟಿರುತ್ತಲ್ವ, ಅದಕ್ಕೆ ಬೇಗ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು. ಮಾಮೂಲಿ ನಮ್ಮ ಮನೆಗಳಲ್ಲಿ ಇದೇನೆ, ನಾನು ಎಕ್ಸ್ಟ್ರಾ 1-2 ಪ್ಯಾಕೆಟ್ ತಂದಿಟ್ಕೊಂಡಿರ್ತೀನಿ. ಇದನ್ನ ಆಪತ್ ಬಾಂಧವ ಅಂತ ಅಂದಿದ್ದು ನಾನು. ಅದಕ್ಕೆ ನೀವೇನು ಮಾಡ್ತೀರಾ ಅರ್ಜೆಂಟಾಗಿ ನಿಮ್ಮ ಮಕ್ಕಳಿಗೆ ಲೇಟ್ ಆದಾಗ, ಅಥವಾ ನಿಮ್ಮ ಮನೆಯವ್ರುಗಳಿಗೆ ಆಫೀಸ್ಗೆ ಇನ್ನೇನಕ್ಕಾದರೂ ಕೆಲಸಕ್ಕೆ ಡ್ಯೂಟಿಗೆ ಹೋಗಬೇಕಾದ್ರೆ ನಿಮ್ಗಳಿಗೆ ಲೇಟ್ ಆದರೆ ಅರ್ಜೆಂಟಲ್ಲಿ ಏನು ಮಾಡ್ಕೊಳ್ತೀರಾ ಹೇಳಿ, ನನಗೂ ಕಮೆಂಟಲ್ಲಿ ತಿಳಿಸಿ. ಇನ್ನು ಅಷ್ಟರೊಳಗೆ ಅವರು ಲೇಟಾಗಿದೆ ಏನೋ, ಬಾ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಿಡೋಕ್ಕೆ ಹೋದರು. ಅಲ್ಲಿ ನೋಡಿದ್ರೆ ಇನ್ನೂ ವ್ಯಾನ್ ಬಂದಿರಲಿಲ್ಲ. ಆಮೇಲೆ ಸಮಾಧಾನದಿಂದ ಬಂದರು. ಅಷ್ಟರೊಳಗಡೆ ನಾನು ಕೆಲಸ ಏನು ಮಾಡಿರಲಿಲ್ಲ. ಎಲ್ಲ ಬೆಳಗ್ಗೆ ಹೊತ್ತು ಗೊತ್ತಲ್ಲ, ಏನಾದರೂ ಮಕ್ಕಳನ್ನ ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಕಳಿಸ್ಬೇಕಾದ್ರೆ ಡ್ಯೂಟಿಗೆ ಹೋದ್ಮೇಲೆ ಎಲ್ಲ ಹಿಂಗೆ ಹರಡ್ಕೊಂಡಿರುತ್ತಲ್ವ, ಎಲ್ಲ ಅಲ್ಲಂದ್ರಲ್ಲೇ ಎಲ್ಲ ಹರಡ್ಬಿಟ್ಟಿರುತ್ತೆ. ನಾನು ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿದೆ. ಹಂಗೇ ಸಾಂಬಾರಿಗೂ ಪ್ರಿಪೇರ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು
ಸಾಂಬಾರ್ಗೂ ಪ್ರಿಪೇರ್ ಮಾಡಿಕೊಂಡೆ. ಅಷ್ಟರೊಳಗೆ ಬಾತು ಆಗೋಯಿತು, ವಿಷಲ್ ಬಂದೇ ಬಿಡ್ತು. ಇನ್ನು ನಾಳೆ ರಾಮನವಮಿ ಇದ್ದಿದ್ದರಿಂದ ನಾನು ಅಯ್ಯೋ ನಮ್ಮ ಮನೆಯವರು ಇಲ್ಲ ಇವತ್ತೇ ಅಂತ ಹೇಳ್ಬಿಟ್ರ, ಗುರುವಾರ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಅಯ್ಯೋ ನಾನು ಏನೂ ರೆಡಿ ಮಾಡ್ಕೊಂಡಿಲ್ಲ ಅಂತ ಅದೇ ಟೆನ್ಷನಲ್ಲಿ ಸ್ವಲ್ಪ ಇದು ಮಾಡ್ಕೊಂಡಿದ್ದೆ. ಆಮೇಲೆ ಫೋನ್ ನೋಡ್ಬಿಟ್ಟು ಅವರು ಇಲ್ಲ ಇಲ್ಲ ನಾಳೆನೂ ಇದೆ, ಏನೂ ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿ ಮಾಡ್ಬೋದು, ಸುಮ್ಮನೆ ಇರು ಅಂತ ಅಂದರು. ಇನ್ನು ಅಷ್ಟರೊಳಗಡೆ ಅವರು ಡ್ಯೂಟಿಗೆ ಹೋದರು. ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ಮೇಲೆ ಏನೂ ಕೆಲಸ ಮಾಡಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ, ಫೋನ್ ನೋಡೋದು ಆ ಥರ ಎಲ್ಲ ಮಾಡ್ತಾ ಇರ್ತೀನಿ. ಇನ್ನು ಅಲ್ಲಿ ತನಕ ಸ್ವಲ್ಪ ಬಗ್ಗೆ ಎದ್ದು ಎಲ್ಲ ಬ್ಯಾಕ್ ಪೇನ್ ಬಂದುಬಿಟ್ಟಿರುತ್ತೆ. ಮತ್ತು ಅಲ್ಲಿ ತನಕ ನಾನು ಫೋನ್ ನೋಡಿರಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋನೆಲ್ಲ ನೋಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಒಂದೊಂದ್ಸರಿ ಬೆಳಗ್ಗೆ ಬೇಗ ಎದ್ಬಿಟ್ರೆ ಬೇಗನೆ ಮಾಡ್ತೀನಿ, ಒಂದೊಂದ್ಸರಿ ಲೇಟ್ ಆದಾಗ ಈ ಥರ ಮಾಡ್ತೀನಿ. ಒಂದೊಂದ್ಸರಿ ಲೇಟು ಆಗುತ್ತೆ, ಒಂದೊಂದ್ಸರಿ ಬೇಗನೂ ಆಗುತ್ತೆ, ಹೇಳೋಕ್ಕಾಗಲ್ಲ. ಬೆಳಗ್ಗೆ ಟೈಮು ಹೆಂಗೆ ನಮಗೆ ಮೂಡ್ ಹೆಂಗಿರುತ್ತೆ ಮತ್ತು ಇದು ಹೆಂಗಿರುತ್ತೆ, ಟೈಮಿಂಗ್ಸ್ ಹೆಂಗಿರುತ್ತೆ, ಆಮೇಲೆ ಕೆಲಸಗಳು ಯಾವ ರೀತಿ ಇರುತ್ತೆ ಆ ಥರ ಕೆಲಸ ಮಾಡ್ತೀನಿ. ಯಾಕೆಂದರೆ ಏನಾದರೂ ಎಲ್ಲಿಗಾದ್ರೂ ಹೋಗ್ಬೇಕಿದ್ರೆ, ಪೂಜೆ ಇದ್ದರೆ, ಆಮೇಲೆ ವಾರಗಳಿದ್ದರೆ ಆ ಥರ ಎಲ್ಲ ಪ್ರಿಪೇರ್ ಮಾಡೋದೆಲ್ಲ ಇಲ್ಲ ಅಂದರೆ ಇದಾಗುತ್ತೆ, ಬೇಗ ಬೇಗ ಮಾಡಿಬಿಡ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಸ್ಲೋನೇ ಮಾಡ್ತೀನಿ, ಪರವಾಗಿಲ್ಲ ಏನು ಕೆಲಸ ಇಲ್ಲ ಅಲ್ವಾ ಅಂದ್ಕೊಂಡು. ಇನ್ನು ಅಷ್ಟರೊಳಗೆ ನಾನು ರಿಲ್ಯಾಕ್ಸ್ ಆಗೋಣ ಅಂತ ಅಂದ್ಬಿಟ್ಟು ಕೂತಿದ್ದೆ. ಇನ್ನು ಊರಿಂದ ಫೋನ್ ಬಂತು, ಹಿಂಗೆ ನಮ್ಮ ರಿಲೇಟಿವ್ಸ್ ಒಬ್ಬರು ತೀರೋಗಿದ್ದಾರೆ ಅಂತ ಅಂದ್ಬಿಟ್ಟು. ನನಗೆ ಅಷ್ಟರೊಳಗೆ ಇವರು ಸ್ಕೂಲ್ಗೆ ಹೊರ್ಟೋಗಿದ್ರು, ಇನ್ನು ನಾನು ಒಬ್ಬಳೇನೆ, ಅದು ದೂರ ಆಗಿದ್ದರಿಂದ ಹೋಗೋಕ್ಕಾಗಲಿಲ್ಲ. ನನಗೂ ಅದೊಂದು ಸ್ವಲ್ಪ ಬೆಳಗ್ಗೆನೇ ಸುದ್ದಿ ಕೇಳಿ ಒಂದು ಸ್ವಲ್ಪ ಬೇಜಾರಾಯಿತು, ಡಿಸಪಾಯಿಂಟು ಆಯಿತು. ಪಾಪ ಚೆನ್ನಾಗಿ ಮಾತಾಡಿಸ್ತಿದ್ರು ನಮ್ಮನ್ನೆಲ್ಲ. ಅವರು ತುಂಬ ಚೆನ್ನಾಗಿ ಹೋದಾಗ ಒಬ್ಬೊಬ್ಬರ ಜೊತೆ ಒಬ್ಬೊಬ್ಬರು ಮನುಷ್ಯರದು ಎಲ್ಲರ ಜೊತೆನೂ ಒಂದೇ ಥರ ಬಾಂಡಿಂಗ್ ಇರಲ್ಲ ಅಲ್ವಾ. ಎಲ್ಲರೂ ಒಂಥರ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಒಟ್ಟಿನಲ್ಲಿ. ಅದೆಲ್ಲ ಡೀಟೇಲ್ಸಾಗಿ ಹೇಳೋದು ಅಂದರೆ ಪಾಪ ಅವ್ರಿಗೆ ಇದಾಗುತ್ತೇನೋ, ಅದಕ್ಕೆ ನನಗೂ ಗೊತ್ತಿರಲಿಲ್ಲ, ಅವ್ರಿಗೂ ಏನೋ ಹುಷಾರಿರ್ಲಿಲ್ವಂತೆ. ಆಮೇಲೆ ನನಗೆಲ್ಲ ಗೊತ್ತಾಯಿತು. ಒಂದು ಸ್ವಲ್ಪ ನನಗೂ ಬೇಜಾರಾಯಿತು. ಸ್ವಲ್ಪ ಕೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನನಗೆ ಅವತ್ತೆಲ್ಲ ಫುಲ್ಲು ಕೆಲಸನೇ ಮಾಡೋಕ್ಕಾಗಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಕೂತೇ ಬಿಟ್ಟೆ ನಾನು. ನಮ್ಮದು ದೂರ ಅಲ್ವಾ, ಹೋಗೋಕ್ಕಾಗಲಿಲ್ಲ ಅದರಿಂದ. ಆಮೇಲೆ ಎಲ್ಲ ಏನು ಕೆಲಸನೇ ಮಾಡೋಕ್ಕಾಗಲಿಲ್ಲ, ಒಂಥರ ಮೂಡೇ ಅಪ್ಸೆಟ್ ಆದಂಗೆ. ಒಂಥರ ಯಾವ ಕಡೆ ಎಲ್ರಿಗೂ ಅಷ್ಟೇ ಅಲ್ವಾ, ಏನು ಬೆಳಗ್ಗೆನೇ ಒಂಥರ ಖುಷಿಯಾಗಿದ್ದು ಒಂಥರ ಎಲ್ಲಾದರೂ ಸಾವನ್ ಸುದ್ದಿ ಆ ಥರ ಕೇಳಿಬಿಟ್ರೆ ಒಂಥರ ಬೇಜಾರಾಗುತ್ತೆ. ಆಮೇಲೆ ಅವರು ನಮ್ಮ ಸ್ವಂತ ಅತ್ತೆಯವರ ತಂದೆಯವರೇನೆ, ಅವರು ಯಾವಾಗಲೂ ಚೆನ್ನಾಗಿ ಮಾತಾಡಿಸ್ತಿದ್ರು. ಇನ್ನು ಎಷ್ಟೋ ತನಕ ಹಂಗೆ ಕೂತಿರೋದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಫೋನಲ್ಲಿ ಏನು ಮಾಡೋಕ್ಕೆ ಹೋಗಲಿಲ್ಲ ವೀಡಿಯೋನ. ಆಮೇಲೆ ಎದ್ದು ಸ್ವಲ್ಪ ನಾನೇ ಸಮಾಧಾನ ಮಾಡಿಕೊಂಡು ಇನ್ನು ಸ್ನಾನ ಮಾಡ್ಕೊಬಿಡೋಣ, ನಾಳೆ ರಾಮನವಮಿ ಇದ್ದಿದ್ದರಿಂದ ಇನ್ನೂ ಕೆಲಸ ಮಾಡಲೇಬೇಕಿತ್ತು, ಸುಮ್ಮನೆ ಕೂತ್ಕೊಂಡ್ರಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸುಮಾರು ಹೊತ್ತು ಹಂಗೆ ಕೂತ್ಕೊಬಿಟ್ಟಿದ್ದೆ. ನಿಮಗೆ ಏನು ಕೆಲಸನೇ ಮಾಡೋಕ್ಕಾಗಲಿಲ್ಲ. ಒಂಥರ ದುಃಖನೋ ಬೇಜಾರೋ ಒಂಥರ ತಳಮಳನೋ, ಒಬ್ಬಳೇ ಇದ್ನಲ್ಲ ಅದಕ್ಕೆ ಆ ಥರ ಆಯಿತು. ಒಂಥರ ಬೇಜಾರಾಯಿತು ಸಖತ್ತು. ಆಮೇಲೆ ಎದ್ದು ಇಲ್ಲ ಸ್ವಲ್ಪ ಕೆಲಸ ಮಾಡೋಣ, ಹಿಂಗೆ ಕೂತ್ಕೊಂಡ್ರೆ ಒಂಥರ ಮಂಕನ ಥರ ಕೂತ್ಕೊಬಿಡ್ತೀನಿ ಅಂತ ಅಂದ್ಬಿಟ್ಟು ಎದ್ದು ಹೋಗಿ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟೆ. ಹಂಗೂ ಏನು ಬೇರೆ ಕೆಲಸ ಮಾಡಲಿಲ್ಲ, ಟೈಮ್ ಆಗಿದ್ದರಿಂದ ಫಸ್ಟು. ಯಾಕೆಂದರೆ ಬಿಸಿಲು ಜಾಸ್ತಿ ಅಲ್ವಾ ಇವಾಗ, ಮಧ್ಯಾಹ್ನ ಆಗ್ತಾ ಸ್ನಾನನೂ ಮಾಡೋಕ್ಕಾಗಲ್ಲ. ಫಸ್ಟು ಸ್ನಾನ ಮಾಡ್ಕೊಬಿಡೋಣ, ಬೇರೆ ಕೆಲಸ ಬೇಕಾದ್ರೆ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದೆ ಅಷ್ಟರೊಳಗಡೆ. ಆಮೇಲೆ ಇದು ಮಾಡೋಣ. ಇನ್ನು ನಮ್ಮನೆಯವರೇ ಪೂಜೆ ಎಲ್ಲ ಮುಗಿಸಿದ್ರು ಅವರೇನೆ. ನಾನು ಹಂಗೆ ಸುಮ್ಮನೆ ಕೈ ಮುಗ್ಕೊಂಡು ನಮಸ್ಕಾರ ಮಾಡಿಕೊಂಡು, ಟೈಮು ಆಗ್ಬಿಟ್ಟಿತ್ತು 11:30 12 ಗಂಟೆನೋ ಆಗಿತ್ತು. ಇನ್ನು ತಿಂಡಿ ತಿನ್ಕೊಬಿಡೋಣ ಅಂತ ಇನ್ನು ಕುತ್ಕೊಂಡು ತಿಂಡಿ ತಿಂದೆ. ಕುತ್ಕೊಂಡು ತಿಂಡಿ ತಿನ್ನೋಣ ಅಂತ ಹೋದರೆ ಬ್ಯಾಕ್ ಪೇನ್ ಬೇರೆ ಸ್ಟಾರ್ಟ್ ಆಗಿಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಈ ಥರ ಏನಾದರೂ ಟೆನ್ಷನ್ ಮಾಡಿಕೊಂಡ್ರೆ ಏನಾದರೂ ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತಾ ಏನೋ ಗೊತ್ತಿಲ್ಲ. ಅಷ್ಟೋ ತನಕ ಇರಲಿಲ್ಲ ಬ್ಯಾಕ್ ಪೇನು, ಅದು ಟೆನ್ಷನ್ ಮಾಡ್ಕೊಂಡಿದ್ಕೋ ಏನೋ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನು ಸಂಜೆ ತನಕ ಏನೂ ಕೆಲಸನೇ ಮಾಡೋಕ್ಕೆ ಹೋಗಲಿಲ್ಲ. ಹೆಂಗೋ ಹಂಗಂಗೆ ಒಂಥರ ವೀಡಿಯೋನು ಮಾಡೋಕ್ಕೆ ಹೋಗಲಿಲ್ಲ, ಏನೂ ಮಾಡೋಕ್ಕೆ ಹೋಗಲಿಲ್ಲ. ಹೆಂಗೋ ಹಂಗೆ ಕಾಲ ಕಳೆದೆ ಒಂಥರ ಬೇಜಾರಲ್ಲೇ. ಇನ್ನು ಅಷ್ಟರೊಳಗಡೆ ಇನ್ನು ಸಂಜೆ ಆಗೇ ಹೋಯಿತು. ಏನು ಮಾಡಲೇ ಇಲ್ಲ ಇವತ್ತು, ಒಂಥರ ಬೇಜಾರಲ್ಲೇ ಆಗೋಯಿತು. ಇನ್ನು ಸಂಜೆ ನನ್ನ ಮಗ ಕಾಲೇಜಿಂದ ಬಂದ. ಇನ್ನು ಬರ್ತಿದ್ದಂಗೆ ಅವ್ನ ಶರ್ಟ್ ಬಿಚ್ಚಿದಾಗ ಅವ್ನ ಬೈಸಿಪ್ಸ್ ನೋಡ್ಕೋಬೇಕು. ಜಿಮ್ಗೆ ಹೋಗ್ತಿದ್ದಾನಲ್ವ, ಅದಕ್ಕೆ ಒಂದ್ಸರಿ ನೋಡ್ಕೊಳ್ಳೋದು. ನಂದು ನೋಡು ಮಮ್ಮಿ ಅಂತ ಒಂದ್ಸರಿನಾದರೂ ತೋರಿಸ್ತಿರ್ತಾನೆ. ಅದಕ್ಕೆ ನೋಡು ನಂದು ಐತೆ, ನೀವೆಲ್ಲ ಹೋಗಿ ಜಿಮ್ ಎತ್ತಿ ವೆಯ್ಟ್ ಲಿಫ್ಟಿಂಗು ಅಂತಾರಲ್ಲ ಆ ಥರ ಎಲ್ಲ ಎತ್ತಿ ಮಾಡಿ ನೀವು ಇದು ಮಾಡೋದು, ನಾವು ಮುದ್ದೆ ತಿರುಗಿ ಬರೋದು ನಮಗೆ. ನೀವು ಕೆಲಸ ಮಾಡಿ ಈ ಥರ ಎಲ್ಲ ಏನು ಚೆನ್ನಾಗಿ ಬರುತ್ತೆ, ನಾವು
ನಾವು ನಿಮ್ಮ ಥರ ವೆಯ್ಟ್ ಲಿಫ್ಟಿಂಗ್ ಮಾಡಿಲ್ಲ, ಬರೀ ಕೆಲಸ ಮಾಡಿ ಮುದ್ದೆ ತಿರುಗಿ ಬಂದಿರೋದು ನೋಡು ಅಂತ ಅಂದ್ಬಿಟ್ಟು ಅವನ ಜೊತೆ ತಮಾಷೆ ಮಾಡಿಕೊಂಡು ನಗ್ತಾ ಇದ್ದೆ. ಇನ್ನು ಅಷ್ಟರೊಳಗಡೆ ಅವನಿಗೂ ತಿಂಡಿಗೆಲ್ಲ, ಅವನು ಬೆಳಿಗ್ಗೆ ಬಾತ್ ತಿಂದಿರಲಿಲ್ಲ. ಬೆಳಗ್ಗೆನೆ ಅವನು ಇದು ಮ್ಯಾಗಿ ತಿನ್ಕೊಂಡು ಹೋಗಿದ್ನಲ್ಲ, ಅವನಿಗೂ ಒಂದು ಸ್ವಲ್ಪ ಬಾತ್ ಇಟ್ಟಿದ್ದೆ. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಟ್ಟೆ. ಇನ್ನು ಜಿಮ್ಗೆ ಹೋಗಲಿ ಬಿಡಲಿ ಅವನಿಗೆ ಡ್ರೈ ಫ್ರೂಟ್ಸು ಕೊಡ್ತಿರ್ತೀವಿ. ಆದರೆ ಇವಾಗ ಜಿಮ್ಗೆ ಹೋಗೋದ್ರಿಂದ ಕಂಟಿನ್ಯೂಯಸ್ ಆಗಿ ಏನೋ ತಿನ್ನಬೇಕಂತೆ. ಅವ್ರು ಏನೋ ಅವ್ರ ಮಾಸ್ಟ್ರು ಹೇಳಿದಾರಂತೆ, ಅದಕ್ಕೆ ಹೇಳಿದ್ದಾರೆ ಹಾಕ್ಕೊಡು ಅಂತ ಹೇಳ್ತಿರ್ತಾನೆ. ನಮಗೂ ಗೊತ್ತಿಲ್ಲ ಏನು ಕೊಡಬೇಕು ಅಂತ ಅಂದ್ಬಿಟ್ಟು. ಅವನು ಹೇಳ್ತಾನಲ್ಲ, ಅವ್ನು ಕೇಳಿದ್ದು ಕೆಲವೊಂದೊಂದು ಮನೇಲಿರೋಂಥದ್ದನ್ನೇ, ಅದರಲ್ಲೇ ಏನು ಕೊಡಬೇಕು ಅದನ್ನು ಕೊಡ್ತೀವಿ. ನಾನು ಅಲ್ಲಿ ತನಕ ತಿಂಡಿನೇ ತಿಂದಿರಲಿಲ್ಲ, 5:30 ಆಗಿಬಿಟ್ಟಿತ್ತು. ಯಾಕೆಂದರೆ ಬೆಳಗ್ಗೆ ತಿಂದಿದ್ದೇ ಲೇಟು. ಆಮೇಲೆ ನನಗೂ ಬೇಜಾರಲ್ಲಿದ್ನಲ್ಲ, ಏನೂ ತಿಂದಿರಲಿಲ್ಲ. ಇನ್ನು ರೂಮಲ್ಲಿ ಕೂತ್ಕೊಂಡು ತಿನ್ನೋಣ ಅಂತ ಹೋದರೆ ಬಿಸಿಲು 5:30 6 ಗಂಟೆ ಆದ್ರೂ ಏನು ಅಷ್ಟು ಬಿಸಿಲಿರುತ್ತೆ. ಇನ್ನು ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ, ಹಾಲಿಗೆ ಬಂದ್ಬಿಟ್ಟೆ. ಅದಕ್ಕೆ ದಿಂಬು ಅಲ್ಲೇ ಐತೆ. ಇನ್ನು ಸ್ಕೂಲಿಂದ ಬಂದರು, ತರಕಾರಿ ಎಲ್ಲ ತಗೊಬಂದಿದ್ದಾರೆ. ಇವತ್ತು ಸಂತೆ ನಮ್ಮೂರಲ್ಲಿ ಗುರುವಾರ, ಅದು ತಗೊಬಂದಿದ್ದಾರೆ. ನನ್ನ ಮಗನೂ ಕಾಲೇಜಿಂದ ಬಂದ, ಎಲ್ರಿಗೂ ಟೀ ಇಟ್ಕೊಟ್ಟಾಯಿತು. ಟೀ ಕುಡಿತಿದ್ದಾರೆ, ಕಾಫಿ ಕುಡಿತಿದ್ದಾರೆ. ಅವನು ತಿಂಡಿ ತಿಂದಾಯಿತು, ಅವನು ರೂಮ್ ಬಿಟ್ಟೇ ಬರಲ್ಲ. ರೂಮೇ ಫಿಕ್ಸ್ ಆಗಿಬಿಟ್ಟಿರ್ತಾನೆ. ರೂಮು ಅವನು ಎಷ್ಟು ಅಂದರೆ ರೂಮ್ ಅಂದರೆ ಕಂಫರ್ಟಬಲ್ ಅಂತ ಅವನಿಗೆ. ನಮ್ಮನೆ ದಿಂಬು ಇದು ಇಲ್ಲೇ ಇರುತ್ತೆ, ಯಾಕೆಂದರೆ ಇಲ್ಲಿ ಮಲ್ಕೋತಾ ಇರ್ತೀವಿ ಪ್ಲೇಸಲ್ಲಿ. ತರಕಾರಿಗಳು ತಂದಿದ್ದಾರೆ, ನಾಳೆ ಶ್ರೀರಾಮನವಮಿ ಅಲ್ವಾ, ಎಲ್ಲ ಸೇರಿಸಿ ತಂದಿದ್ದಾರೆ. ನಾಳೆ ಬಾಳೆಹಣ್ಣು ಬೇಕು ಪೂಜೆಗೆ. ಬಾಳೆಹಣ್ಣು, ದಾಳಿಂಬೆ ಮತ್ತು ಸೌತೆಕಾಯಿ, ನೇಂದ್ರ ಹಣ್ಣು ಜ್ಯೂಸ್ಗೆ ಇದೆಲ್ಲ ತಂದಿದ್ದಾರೆ. ಇಷ್ಟು ಆಮೇಲೆ ಎತ್ತಿಟ್ಬಿಡೋಣ. ಇಂದ ಆರ್ಡರ್ ಬಂದಿತ್ತು. ಇವನು ಏನೋ ಆರ್ಡ್ರ್ ಮಾಡಿದ್ನಂತೆ. ಏನು ಮಾಡಿದಪ್ಪ ಹೇಳು, ಏನು ಮಾಡಿದೆ ಅಂತ. ಪರವಾಗಿಲ್ಲ, ಈಗ ಓಪನ್ ಮಾಡಿದ್ರೆ ಗೊತ್ತಾಗತ್ತಲ್ಲ. ವೇಟಿಂಗ್ ಮಿಷಿನ, ಏನಂತಾರೆ ಅದಕ್ಕೆ? ವೇಟಿಂಗ್ ಮಿಷಿನ, ವೇಯಿಂಗ್ ಮಿಷಿನ? ವೇಯಿಂಗ್ ಮಿಷಿನ್, ಫುಡ್ ವೇಯಿಂಗ್ ಮಿಷಿನ್. ಇಷ್ಟು ಸ್ಲೋ ಆಗಿ ಮಾಡ್ತಿದ್ದೀರಾ, ಸ್ವಲ್ಪ ಫಾಸ್ಟಾಗಿ ಮಾಡು. ಫುಲ್ ತೆಗಿ. ಹಾಂ, ನಾನೇ ಮಾಡ್ತಿದ್ದೆ, ಅದು ನನಗೆ ಗೊತ್ತಿಲ್ವಲ್ಲ, ನಾನು ಮಾಡಿಲ್ವಲ್ಲ ಇದು ಯಾವುದು ಅಂತ ಅಂದ್ಬಿಟ್ಟು. ಓ ಇದ್ದಾ, ಸರಿ ಗೊತ್ತಾಯ್ತು ಬಿಡು. ಓಪನ್ ಮಾಡಿ. ಇದು ತೆಗಿ ಫಸ್ಟು, ಮೇಲ್ಗಡೆ ತೆಗಿಬೇಕು. ಓಪನ್ ಮಾಡೋ ಎಷ್ಟೊತ್ತು? ಫಸ್ಟ್ ಮೇಲ್ಗಡೆ ಅದು ಬಿಚ್ಚಪ್ಪ, ಅದು ಬಿಚ್ಚು, ಅದು ತೆಗಿಬೇಕು ತಾನೇ. ಆನ್ ಮಾಡು. ಇದೇನಾ ಶೆಲ್ ಹಾಕ್ಬೇಕೇನೋ? ಶೆಲ್ ಕೊಟ್ಟಿಲ್ಲ. ಇಷ್ಟು ದೊಡ್ಡ ಮಿಷಿನ್ ಕೊಟ್ಬಿಟ್ಟು ಶೆಲ್ ಕೊಡಬೇಕು ತಾನೇ ಅವರು. ಕೊಟ್ಟಿದ್ದಾರ ನೋಡು ಒಳಗಡೆ. ನೋಡಪ್ಪ, 2 ಶೆಲ್ ಹಾಕೋಕ್ಕಷ್ಟೆ ಹಾಕಿದಾರಾ? ನೋಡ್ದ, ಕೊಟ್ಟಿರ್ತಾರೆ, ನೋಡಬೇಕಲ್ಲಿ. ಇನ್ನೆಲ್ಲ ವೆಯ್ಟ್ ಮಾಡಿಕೊಂಡು, ತೂಕ ಹಾಕ್ಕೊಂಡು ತಿನ್ನೋದೇನು. ಬರೀ ಅದು ಹೆಸ್ರು ಕಾಳಿಗೋಸ್ಕರ ತರಿಸಿದ್ದು. ಎಲ್ಲ ಫುಡ್ಡು ಹಂಗೆ ಮಾಡಬೇಕಾ? ಡೈಲಿ ತೂಕ ಹಾಕ್ಕೊಂಡು ತಿನ್ನೋಕ್ಕಾಗುತ್ತಾ ಹರ್ಷ? ಹಾಂ, ಏನೋ ಮಾಡಪ್ಪ, ನಮಗೆ ಯೂಸ್ ಆಗುತ್ತೆ ಬಿಡು ಒಟ್ಟಿನಲ್ಲಿ. ನಿನಗೆ ಯೂಸ್ ಆದರೆ ನಮಗೂ ಒಂಥರ. ಎಷ್ಟು ಕೆ ಜಿ ತನಕ ಮಾಡ್ಬೋದು ನೋಡು, ಅಲ್ಲಿ ಬರ್ದಿರಲ್ವಾ? ಹೆಂಗೆ ಆರ್ಡ್ರ್ ಮಾಡಿದೀಯ ಮತ್ತು ಏನು ನೋಡಿದೆ? ಹಾಂ, ಫಸ್ಟ್ ನೋಡ್ಬಿಟ್ಟೆ ತಾನೇ ಮಾಡಬೇಕು. ಮತ್ತು ಗೊತ್ತಿಲ್ಲ ಅಂತೀಯ? ನೋಡು ಸರಿ, ಅದು ಬಾಕ್ಸಲ್ಲಿ ಕೊಡೀಲಿ. ಇನ್ನೂ ಕರೆಕ್ಟಾಗಿ ಓಪನ್ ಮಾಡಪ್ಪ ಅಂದರೆ ಲಾಸ್ಟ್ ಹಾಕ್ತಿದ್ವಿ. ಅಲ್ಲೇ ಬರಲೈತಲ್ಲ SF 400. ಆಯಿತಾ? ಕಿಚನ್ ಸ್ಕೇಲ್ ಇದು. ಅಂದರೆ ಇಲ್ಲಿ ಫುಡ್ ಮಾಡೋಕ್ಕೂ ಬಳಸ್ಬೋದು. ಈ ಕೇಕು ಅದೆಲ್ಲ ಮಾಡ್ತೀವಲ್ಲ, ಅದಕ್ಕೂ ಯೂಸ್ ಮಾಡ್ಬೋದು. ಏನಾದರೂ
ತೂಕ ಮಾಡಿಕೊಂಡು ನಿನ್ನ ಫುಡ್ಗೂ ಯೂಸ್ ಆಗುತ್ತೆ. 2 in 1 ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಾವು ಹೆಂಗೆ ಯೂಸ್ ಮಾಡ್ತೀವಿ ಆ ಥರ. ಓಕೆ, ಯಾರಾದರೂ ಬೇಕಿದ್ದರೆ ತಗೊಳ್ಳಿ. ಇದು ಅಂದರೆ ಇವನು ಜಿಮ್ಗೆ ಹೋಗ್ತಿದ್ದಾನೆ, ಬೇಕು ಅಂತ ಅಂದ್ಬಿಟ್ಟು ಅವ್ನ ಫುಡ್ಡೇನೋ ವೆಯ್ಟ್ ಚೆಕ್ ಮಾಡ್ಕೊಂಡು ಡೈಲಿ 100 ಗ್ರಾಮ್ ಯಾವುದೋ ಹೆಸ್ರು ಕಾಳು ತಿನ್ನಬೇಕು ಅಂತ ಹೇಳಿದಾರಂತೆ. ಅದಕ್ಕೋಸ್ಕರ ತರಿಸ್ಕೊಂಡಿದ್ದಾನೆ. ನಮಗೂ ಯೂಸ್ ಆಗುತ್ತೆ ಕಿಚನ್ಗೆ. ಬೇಕಾದರೆ ನೀವು ತಗೊಳ್ಳಿ. ಕೇಕ್ ಮೆಜರ್ಮೆಂಟು ಮತ್ತು ಏನಾದರೂ ಮೆಜರ್ಮೆಂಟ್ ನೋಡೋಕ್ಕೆ ಬೇಕಾಗುತ್ತೆ. ಮನೇಲಿ ಒಂದು ಮೆಜರ್ಮೆಂಟ್ ಮಿಷಿನ್ ಇದ್ದರೆ ಅಡುಗೆ ಮನೆಗಂತೂ ಯೂಸ್ ಆಗುತ್ತೆ. ಬೇಕಿದ್ದರೆ ನೀವು ತಗೊಳ್ಳಿ, ಲಿಂಕ್ ಹಾಕಿರ್ತೀನಿ ಬೇಕಾದರೆ. ತರಕಾರಿ ಎಲ್ಲ ತಂದಿದ್ದಾರೆ, ಇನ್ನೆಲ್ಲನೂ ಎತ್ತಿಟ್ಕೊಬಿಡೋಣ. ನೋಡಿ, ಇಲ್ಲಿ ಈರುಳ್ಳಿ ತಂದಿಲ್ಲ, ಟೊಮೊಟೊ ತಂದಿಲ್ಲ. ಈರುಳ್ಳಿ ಮನೇಲೇ ಸ್ವಲ್ಪ ಇತ್ತು, ಟೊಮೊಟೊ ತಂದಿಲ್ಲ, ಮರ್ತ್ಕೊಂಬಂದಿದ್ದಾರೆ. ಇನ್ನು ನಾಳೆಗೆ ಕೋಸಂಬರಿಗೆ ಬೇಕು. ಇನ್ನು ಬೆಲ್ದಣ್ಣಿದೆ, ಇದೆಲ್ಲ ಇದೆ. ನೋಡಿ, ಎಲ್ಲ ಜೋಡಿಸಾಯಿತು. ಇದು ನಾಳೆ ರಾಮನವಮಿ ಇರೋದ್ರಿಂದ ಎಲ್ಲ ತಂದಿಟ್ಟಿದ್ದೀವಿ. ಮ್ಯಾಂಗೋ ಕಾಯಿ ಇತ್ತು, ಉಪ್ಪಿನಕಾಯಿ ಅವತ್ತು ನಾನು ಯುಗಾದಿ ಹಬ್ಬಕ್ಕೆ ಕೇಳಿದ್ದೆ, ಅದಕ್ಕೆ ಇವಾಗ ತಂದಿದ್ದಾರೆ ನಮ್ಮ ಮನೆಯವರು. ಇವಾಗ ಸಿಕ್ತಂತೆ, ಅದಕ್ಕೆ ತಗೊಬಂದಿದ್ದಾರೆ. ಉಪ್ಪಿನಕಾಯಿ ಹಾಕ್ಬಿಡೋಣ, ಇಲ್ಲ ಅದು ಹುಳಿ ಆಯ್ತಾ ಸ್ವೀಟ್ ಆಯ್ತಾ ನೋಡಿಕೊಂಡು. ಸ್ವೀಟ್ ಇದ್ದರೆ ಹಂಗೆ ತಿಂತೀವಿ, ಇಲ್ಲ ಅಂದರೆ ಉಪ್ಪಿನಕಾಯಿ ಥರ ಅದೇ ಮಾಮೂಲಿ ಉಪ್ಪು ಖಾರ ಹಾಕ್ಕೊಂಡು ತಿಂತಾರಲ್ಲ ಆ ಥರ ತಿನ್ನೋಣ ಅಂತ. ಇನ್ನು ಮಿಣ್ಕೆ ಹಣ್ಣು ನಮ್ಮನೆಯಿಂದ ಮನೆ ಅಳತೆಗೆ ಮಾಡ್ಕೊಳ್ಳೋದು. ಮನೆ ಮಟ್ಟಿಗೆ ನಾವೇನು ತುಂಬ ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಲ್ಲ, ಸಿಂಪಲಾಗಿ ಮಾಡ್ತೀವಿ ಮನೆಗೆ. ಇನ್ನು ಪಚ್ಚಬಾಳೆಹಣ್ಣು ಹಣ್ಣು ತುಪ್ಪಕ್ಕೆ ಬೇಕು ಮತ್ತು ಪಾನಕಕ್ಕೆ ಬೇಕು. ಅದಕ್ಕೆ ಕೋಸಂಬರಿಗೆ ದಾಳಿಂಬೆ ಹಣ್ಣು ಎಲ್ಲ ತಂದಿದ್ದಾರೆ. ಮತ್ತು ಇವು ತರಕಾರಿ ಗುರುವಾರ ಅಲ್ವಾ, ಗುರುವಾರ ಏನೇನು ಬೇಕು ಸಂತೆಯಲ್ಲಿ ತಗೊಬಂದಿದ್ದಾರಲ್ಲ ನೋಡಿ. ನಾನು ಎಲ್ಲ ತಗೊಬಂದಿದ್ದಾರೆ. ಇದೆಲ್ಲ ಇನ್ನು ಫ್ರಿಡ್ಜ್ಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಜೋಡಿಸಿ ಇಟ್ಕೊಬಿಡ್ತೀನಿ. ಹಿಂಗೆ ನಂದು ವಾಯ್ಸ್ ಕೇಳ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರು, ಅದಕ್ಕೆ ಮರ್ತ್ಕೊಂಡು ಮಾಮೂಲಿ ಮಾತಾಡೋ ಥರ ಮೆಲ್ಲಗೆ ಮಾತಾಡ್ತಿರ್ತೀನಿ. ಆಮೇಲೆ ನೆನ್ಕೊಂಡು ಸ್ವಲ್ಪ ವಾಯ್ಸ್ ಜೋರಾಗಿ ಮಾಡಿ ಮಾತಾಡ್ತೀನಿ. ನೀವು ಯಾರಾದರೂ ನೋಡ್ತಿರೋರು ಹೇಳಿ, ವಾಯ್ಸ್ ಕೇಳ್ತಿದೆಯಾ ಇಲ್ವಾ ನಂದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಇನ್ನೂ ಜೋರಾಗಿ ಮಾತಾಡಬೇಕಾ ಏನು ಅಂತ ಅಂದ್ಬಿಟ್ಟು. ನಾನು ವಾಯ್ಸ್ ಇರೋದೇ ಇಷ್ಟು, ಆದರೂ ಪ್ರಯತ್ನ ಪಡ್ತಾಯಿದ್ದೀನಿ ಇನ್ನೂ ಜೋರಾಗಿ ಮಾತಾಡಬೇಕು ಅಂತ ಅಂದ್ಬಿಟ್ಟು. ಅಷ್ಟೇ. ಇದು ಇನ್ನು ಎತ್ತಿಟ್ಬಿಡೋಣ. ಹೋದ ವಾರನೇ ಕ್ಲೀನ್ ಮಾಡಿದ್ರಿಂದ ಫ್ರಿಡ್ಜೇನು ಕ್ಲೀನ್ ಮಾಡೋ ನೆಸೆಸಿಟಿ ಇಲ್ಲ. ಹಿಂಗೆ ತಂದಾಗ ಹಿಂಗೆ ಮಾಡಿ ಇಟ್ಕೊಬಿಡ್ತೀನಿ. ಇನ್ನು ಇದು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು, ಗೋಬಿ ಏನು ಮಾಡಲ್ಲ, ಪಲ್ಯ ಮಾಡ್ತೀವಿ. ಇನ್ನು ಇದು ಹೊರಗಡೆ ಇಟ್ಟರೆ ಆಗಲ್ಲ, ತುಂಬ ಹಣ್ಣಾಗ್ಬಿಟ್ಟಿದೆ. ಈಗಲೇ ನೋಡಿ, ಮುಟ್ಟಿದ್ರೆ ಒಳಗಡೆ ಹೋಗ್ತಿದೆ, ಅಷ್ಟು ಹಣ್ಣಾಗಿದೆ ಚೆನ್ನಾಗಿ. ಇದನ್ನು ಇಲ್ಲೇ ಇಡ್ತೀನಿ. ಇನ್ನು ಮೆಣಸಿನ್ಕಾಯಿ ಒಂದು ನೋಡಿ, ನಮ್ಮದು ಚಿಕ್ಕದಲ್ವ ಜಾಗ, ಅದಕ್ಕೆ ಹಿಂಗೆಲ್ಲ ಇಟ್ಕೋತೀನಿ. ಇಲ್ಲೆಲ್ಲ ಚಿಕ್ಕ ಫ್ರಿಡ್ಜ್ ಆಗಿರೋದ್ರಿಂದ ಅಲ್ಲಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಹಿಂಗೆಲ್ಲ ಒಂದ್ರ ಪಕ್ಕ ಒಂದೊಂದು ಸೇರಿಸಿ ಇಟ್ಕೊಬಿಡ್ತೀನಿ. ಇನ್ನು ಬೆಳಿಗ್ಗೆ ಪ್ರಿಪೇರ್ ಮಾಡಿಟ್ಟಿದ್ದು ಕ್ಯಾರೆಟು ಬೀಟ್ರೋಟು ಮತ್ತು ಕೋಸು ಹಾಕಿ, ಇನ್ನು ಸಂಜೆ ಮೇಲೆ ತಗೊಬಂದಿದ್ರು ಬೀನ್ಸ್ನ, ಅದನ್ನು ಕಟ್ ಮಾಡೋಕೆ ಅದು ಮರೆತುಬಿಟ್ಟೆ. ಬೆಳಿಗ್ಗೆ ರೆಡಿ ಮಾಡಿಟ್ಟಿದ್ದು, ಅದಕ್ಕೇ ಟೊಮೊಟೊ ತಂದು ಹಾಕ್ಬಿಟ್ಟು ಅದನ್ನು ಕೂಗೋಕ್ಕಿಟ್ಟೆ. ಇನ್ನು ಬೇಗ ಸಾಂಬಾರು ಮಾಡಿಬಿಡೋಣ, ಬೆಳಿಗ್ಗೆ ಕಟ್ ಮಾಡಿಟ್ಟಿದ್ದು ಅದ್ರ ಕತೆ ಏನಾಗಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೆನ್ಸೋಕೆ ಇಟ್ಬಿಟ್ಟಿದೆ. ಏನಂದರೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇದ್ರೆ ಮಾಡೋಕ್ಕಾಗಲ್ಲ ಅಲ್ವಾ. ಇನ್ನು ಸಂಜೆ ಊಟಕ್ಕೆ ಬೇಕಲ್ಲ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಸಾಂಬಾರೆಲ್ಲ ಮಾಡಿ ಮುದ್ದೆ ಮಾಡಿದೆ. ಇನ್ನು ಮುದ್ದೆ, ಇನ್ನು ನಮ್ಮ ನೈಟ್ ಊಟ ಅಂದರೆ ಇದೇನೇ ನಮಗೆ. ನಾವು ನೈಟ್ ಮೀಲ್ಸ್ ಯಾವಾಗಲೂ ಮುದ್ದೆ ಊಟನೇ ಆಗಿರುತ್ತೆ. ಇತ್ತೀಚೆಗಂದರೆ ಹಬ್ಬ ಎಲ್ಲ ಬರ್ತಿರೋದ್ರಿಂದ ಸ್ವಲ್ಪ ಹಬ್ಬದ ಊಟ ಜಾಸ್ತಿ ಆಗಿದೆ, ಮುದ್ದೆ ಎಲ್ಲ ಕಮ್ಮಿ ಆಗಿದೆ. ಇತ್ತೀಚೆಗಂತೂ ಎಲ್ಲರೂ ಮುದ್ದೆ ಊಟ ಇಷ್ಟಪಡ್ತಾರೆ. ಯಾರ್ಯಾರು ಮುದ್ದೆ ಊಟ ಇಷ್ಟಪಡ್ತೀರಿ ಅವರು ರಾಗಿ ಮುದ್ದೆಗೆ ಜೈ ಅಂತ ಕಮೆಂಟ್ ಮಾಡಿ. ಇನ್ನು ಊಟ ಆಯಿತು ನಮ್ಮದೆಲ್ಲ, ನಿಮ್ಮದು ಊಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನು ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಇನ್ನು ಏನಂದ್ರೆ ವಾಕಿಂಗ್ ಹೋಗ್ತೀವಿ, ಸ್ವಲ್ಪ ಸೆಕೆ ಅಲ್ವಾ, ಅದಕ್ಕೆ ಸ್ವಲ್ಪ ವಾಕ್ ಹೋಗಿದ್ದು ಬಂದು ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಏನು ಮಾಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೆಲ್ ಬಟನ್ ಒತ್ತಿ, ಆಲ್ ಅಂತ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.